ಕೊರೋನಾ ಹೋಗಲ್ಲ ಅಂತ ಹೇಳಿದ್ವಿ. ಅದು ಇರುತ್ತೆ, ನಮ್ಮ ಜೊತೆಗೇನೆ ಇರುತ್ತೆ. ಬಟ್ ಆವಾಗ ಒಂದು ಸ್ವಲ್ಪ ಎದ್ದುಬಿಟ್ಟು ನಾನು ಇದ್ದೀನಿ ಅಂತ ತೋರಿಸ್ಕೊಂಡು ಓಡಾಡ್ತಾ ಇರುತ್ತೆ. ಈಗ ಮತ್ತೆ ಅದೇ ರೀತಿಯಾಗಿ ತೋರಿಸ್ಕೊಂಡು ಓಡಾಡ್ತಾ ಇದೆ. ಈಗ ಡೀಟೇಲ್ ಆಗಿ ರಾಜ್ಯ ಸರ್ಕಾರ ಕೇಸ್ಗಳನ್ನು ಬಿಡುಗಡೆ ಮಾಡ್ತಾ ಇದೆ. ಯಾವ ಜಿಲ್ಲೆಗಳಲ್ಲಿ ಎಷ್ಟು ಕೇಸ್ಗಳಿದ್ದಾವೆ, ಯಾವ ಜಿಲ್ಲೆಗಳಲ್ಲಿ ಏನಾಗ್ತಾ ಇದೆ ಅನ್ನೋದ್ರದ್ದು ಇವತ್ತು ಬಿಡುಗಡೆ ಮಾಡಿರುವಂತಹ ಪಟ್ಟಿ ಈ ರೀತಿಯಾಗಿದೆ. ಬೆಂಗಳೂರಲ್ಲಿ ಕೊರೋನಾಗೆ ಮೊದಲ ಬಲಿಯಾಗಿದೆ 84 ವರ್ಷದ ವೃದ್ಧ ಕೊರೋನಾಗೆ ಬಲಿಯಾಗಿರೋದು. 84 ವರ್ಷ ವಯಸ್ಸು, ಉಸಿರಾಟದ ಸಮಸ್ಯೆ ಇತ್ತು, ಇತರೆ ಕಾಯಿಲೆಯಿಂದ ಬಳಲ್ತಾ ಇದ್ರು. ಅದನ್ನು ವೈದ್ಯರು ಹೇಳಿದ್ದಾರೆ, ಈಗಾಗಲೇ ಹಿಂದೆನೂ ಕೂಡ ಹೇಳಿದ್ದಾರೆ. ಮೇ 17ರಂದು ಕೊರೋನಾಗೆ ವೃದ್ಧ ಬಲಿಯಾಗಿರೋದು ಈಗ ಬೆಳಕಿಗೆ ಬರ್ತಾ ಇದೆ. ವೈಟ್ಫೀಲ್ಡ್ ಮೂಲದ 84 ವರ್ಷದ ವೃದ್ಧ ಅಂತ ತಿಳಿದು ಬರ್ತಾ ಇದೆ. ರಾಜ್ಯದಲ್ಲಿ ಇವತ್ತು ಮತ್ತೆ 5 ಕೊರೋನಾ ಕೇಸ್ಗಳು ಬಂದಿರೋದು. ಒಟ್ಟು 108 ಟೆಸ್ಟ್ ಅನ್ನ ಮಾಡಿದ್ದಾರೆ 108 ಜನರಲ್ಲಿ. ಅದರಲ್ಲಿ 5 ಜನರದ್ದು ಕೇಸ್ ಬರ್ತಾ ಇದೆ. ಜೊತೆಗೆ 38 ಈಗ ಸಕ್ರಿಯವಾಗಿರುವಂಥ ಕೇಸ್ಗಳಾಗಿದೆ. ಅದರಲ್ಲಿ ಹೆಚ್ಚಾಗಿರುವಂಥದ್ದೇ ಬೆಂಗಳೂರಿನಲ್ಲಿ ಸಿಟಿಯಲ್ಲಿ 92 ಕೇಸ್ಗಳಿದೆ. ಬೆಂಗಳೂರು ಗ್ರಾಮೀಣ ಭಾಗದಲ್ಲಿ 3 ಕೇಸ್ಗಳಿದೆ. ಜೊತೆಗೆ ಬೆಳಗಾವಿಯಲ್ಲಿ 2 ಕೇಸ್ ಇದೆ, ಬಳ್ಳಾರಿಯಲ್ಲಿ 3 ಕೇಸ್ ಇದ್ದಾವೆ, ಕೊಪ್ಪಳದಲ್ಲಿ 4 ಕೇಸ್ ಇದೆ, ಮೈಸೂರಿನಲ್ಲಿ 3 ಕೇಸ್ ಇದೆ, ವಿಜಯನಗರದಲ್ಲಿ 1 ಕೇಸ್ ಇದೆ. ಇವತ್ತಿನ ಒಟ್ಟಾರೆ ಕೇಸ್ಗಳ ಸಂಖ್ಯೆ ನಿಮಗೆ ಇವೆಲ್ಲವೂ ಕೂಡ ಬಂದಿರೋದು. ಸಕ್ರಿಯವಾಗಿರುವಂಥ ಕೇಸ್ಗಳ ಬಗ್ಗೆ ಇದೆಯಲ್ಲ ಅದು.